ಜಮೀನು ವಿವಾದ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ. ಹೌದಾ? ಸಾಯೋವರೆಗೂ ಹೊಡೆದಾಡ್ಕೊಂಡ್ರ? ಇದಾಗಿರುವಂಥ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿಯಲ್ಲಿ ಘಟನೆ. ಆ ಜಾಗದಲ್ಲೂ ನಿಮ್ಮನ್ನು ಉಳಲ್ಲಪ್ಪ, ನೀವು ಸತ್ರೂ ಯಾರ್ಯಾರು ಹೊಡೆದಾಡ್ಕೊಂಡ್ರಲ್ಲ ಸ್ಮಶಾನದಲ್ಲೇ ಹೋಗಿ ಉಳುತ್ತಾರೆ. ಅಯ್ಯೋ, ಬಾಣಂತಿ ಶ್ರುತಿ ಧನಂಜಯ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದಾರಂತೆ. ಸರಿ ಆಯಿತು. ಅಮೃತಾಪುರದ ಅಕ್ಕಿ ರಂಗಪ್ಪ ಸಹಚರರಿಂದ ಹಲ್ಲೆ ಆರೋಪ. ಗಾಯಾಳುಗಳಾದ ಶ್ರುತಿ ಧನಂಜಯ್ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿತ್ರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರೋದು. ನೀವು ಯಾರ್ಯಾರು ಹೊಡೆದಾಡ್ಕೊಂಡಿದ್ದೀರಾ, ನೀವು ಯಾರು ಸತ್ರೂ ನಿಮ್ಮ ಹೆಣಗಳನ್ನು ಕೂಡ ಅದರಲ್ಲಿ ಉಳೋದಿಲ್ಲ, ಸ್ಮಶಾನಕ್ಕೆ ತೊಗೊಂಡೋಗ್ತಾರೆ. ಏನ್ರಿ ಆ ರೀತಿಯಲ್ಲಿ ಹೊಡೆದಾಡೋದ ಜಮೀನಿಗೋಸ್ಕರ? ಟ್ಯಾಕ್ಟ್ರ್ ಹೊಡಿತಿದ್ರು ಸರ್. ಅದಕ್ಕೆ ನಮ್ಮ ಮನೆಯವರು ನಮ್ಮದಲ್ಲ, ನೀವು ಯಾರು ಟ್ಯಾಕ್ಟ್ರ್ ಹೊಡಿಯೋಕ್ಕಂತ ಹೋದ್ವಿ ಸರ್. ಹಂಗಂತ ಟ್ಯಾಕ್ಟ್ರ್ ಹೊಡಿಬೇಡ್ರಿ, ನಮ್ದು ಅಲ್ಲೇ ಟ್ಯಾಕ್ಟ್ರ್ ಹೊಡಿಸಿದ್ವಿ, ನಮ್ದು ಆಸ್ತಿ ಅಂತ ಹೋಗಿದ್ವಿ ಸರ್. ಅದಕ್ಕೆ ನಮ್ಮನ್ನ ಹಿಡ್ಕೊಂಡು ಹೊಡೆದ್ರು ಸರ್. ಇವತ್ತು ಬೆಳಗ್ಗೆ ಸರ್ ಇದೆಲ್ಲ ಕುಮ್ಮಕ್ಕು ಅಕ್ಕಿ ರಂಗಪ್ಪಂದೆ ಸರ್, ಅಮೃತಪುರ. ಈಗ ಹೊಲ ಹೊಡಿಯೋಕ್ಕೆ ಬಂದವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮ್ಮ ಆಸ್ತಿ ಇವತ್ತು 3-4 ದಿನದ ಹೊಲ ಹೊಡಿಸಿದ್ವಿ ಸರ್ ನಾವು. ಅದಕ್ಕೆ ಹೊಡಿಬೇಡ್ರಿ ಅಂತ ಹೋಗಿದ್ದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಸರ್. ಒಂಚೂರು ವೀಡಿಯೋ ಮಾಡ್ದಲ್ಲೇ ಇವಳು ವೀಡಿಯೋ ಮಾಡ್ತಾರೆ, ಹಿಡ್ಕೊಳ್ರಿ ಅಂತ ನಮ್ಮ ಮನೆಯವ್ರನ್ನ ಹೊಡಿತಿದ್ದು. ನಾನು ಹಿಂದಕ್ಕೆ ಅಡಿಕೆಂದು ಕಾಲಾಗೆಲ್ಲ ತುಣಿದು ಹೊಡೆದ್ರು ಸರ್. ನಾನು ಬಾಣ್ತಿ ಸರ್, ಒಂದು ವರ್ಷದ ಪಾಪ ಐತೆ. ಬಿಡ್ರೋ ಅಂತ ರೋಡ್ನಾಗೆ ಹೊಡ್ಬರ್ತಾಯಿದ್ದೀವಿ ಸರ್. ಗದಿಕೆಂಬತ್ತಿದ್ದಾರೆ ಸರ್. ನಮಗೆ ಯಾರು ಇಲ್ಲ ಸರ್, ನೀವೇ ನಮಗೆ ರಕ್ಷಣೆ ಕೊಡಬೇಕು ಸರ್. ಆ ಪೊಲೀಸ್ನವ್ರ ತಕ್ಕ ಹೋದ್ರೆ ನಮಗೆ ನ್ಯಾಯನೇ ಸಿಗ್ತಿಲ್ಲ ಸರ್. ಪೊಲೀಸ್ನವರು ಅವ್ರ ಕಡೆಗೆ ಹೇಳ್ತಾರೆ. ಹೋದ್ಸತಿನ ಇದೇ ಥರ ಗಲಾಟೆ ಆಗಿತ್ತು, ನಮಗೆ ನ್ಯಾಯನೇ ಸಿಗಲಿಲ್ಲ ಸರ್. 10 ಎಕರೆ 7 ಗುಂಟೆ ಜಮೀನಿದೆ ಸರ್. ಇದು ನಮ್ಮ ಅಜ್ಜನಿಂದ ಬಂದಿದೆ ಸರ್. 1948 22 1948 ಇಸ್ವಿ 22 1 1948ರಲ್ಲಿ ನಮ್ಮ ಅಜ್ಜಿಗೆ ಖಾತೆ ಆಗಿದೆ ಸರ್. ಕರಿಯಪ್ಪ ಬಿನ್ ರಂಗಪ್ಪ ಅಂತ ಸರ್. ರಂಗಪ್ಪನಿಂದ